ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕಿರುಕುಳ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಾದ್ಯಂತ ಫೈನಾನ್ಸ್ಗಳ ಕಿರುಕುಳ ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದರ ವಿರುದ್ಧ ಮಾತನಾಡಿದ್ದಾರೆ. ಕೆಲವು ಫೈನಾನ್ಸ್ ಏಜೆನ್ಸಿಗಳ ಮೂಲಕ ಈ ಕೆಲಸವನ್ನ ಮಾಡಲಾಗ್ತಾ ಇದೆ. ಇಡೀ ದೇಶದಲ್ಲಿ ಇದು ಬಂದ್ ಆಗಬೇಕು. ಈ ರೀತಿಯಾಗಿ ಫೈನಾನ್ಸ್ಗಳು ಕಿರುಕುಳ ನೀಡ್ತಾ ಇರುವಂಥದ್ದು ಇಡೀ ದೇಶದಲ್ಲಿ ಬಂದ್ ಆಗಬೇಕು ಅಂತ ಸಚಿವ ಸಂತೋಷ್ ಲಾಡ್ ಅವರು ಇದನ್ನ ವಿರೋಧ ಮಾಡಿದ್ದಾರೆ. ಮೈಕ್ರೋ ಫೈನಾನ್ಸು ಬರೀ ಕರ್ನಾಟಕ ಅಷ್ಟೆಲ್ಲ ಥ್ರೂಔಟ್ ಇಂಡಿಯಾ ಇದೆ. ಇದು ಭಾಳಷ್ಟಲ್ಲಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಭಾಳ ಜನರು ಇದ್ರ ಬಗ್ಗೆ ಕನ್ಸರ್ನ್ ತೋರಿಸಿದ್ರೆ ಮಾತನಾಡಿದ್ದಾರೆ. ಇದು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇಂಡಿಯಾದಲ್ಲಿರ್ತಕ್ಕಂಥ ಟಾಪ್ ಕಂಪ್ನೀಸ್ಗಳು, ಆಮೇಲೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ ಕೂಡ ಇದಕ್ಕೆ ಅವ್ರೇನು ಮಾಡ್ತಾರೆ, ಕೆಲವು ಈ ಫೈನಾನ್ಸಿಸ್ ಏಜೆನ್ಸೀಸ್ಗಳಿಗೆ ಅವ್ರ ಹತ್ರ ದುಡ್ಡು ತೊಗೊಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಾನು 5 ಕೋಟಿ ರೂಪಾಯಿ ಏನಾರ ಬೈ ಚಾನ್ಸ್ ಬ್ಯಾಂಕ್ನಾಗ ಡಿಪಾಸಿಟ್ ಕೊಟ್ಟರೆ ಎಫ್ ಡಿ ಆಗಿ, ಅದ್ರ ಮೇಲೆ 3 ಟೈಮ್ಸು 4 ಟೈಮ್ಸ್ ದುಡ್ಡು ಕೊಟ್ಬಿಟ್ಟು ಈ ಸ್ತ್ರೀಶಕ್ತಿ ಶ್ವಾಸಶಕ್ತಿ ಗುಂಪುಗಳಿಗೆ ಅವ್ರು ಮಾಡ್ತಕ್ಕಂಥ ಕೆಲಸ ಥ್ರೂ ನನ್ನ ಏಜೆನ್ಸಿ ಥ್ರೂ ಮಾಡ್ತಾರೆ. ಅದ್ರ ಮೇಲೆ ಅವರು ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಮೇಲೆ ಇವ್ರು ಮತ್ತೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಹಾಕಿ ಈ ಲೆವೆಲಿಗೆ ಬಂದಿದೆ. ಇದೆಲ್ಲೋ ಒಂದು ಇಡೀ ದೇಶಾದ್ಯಂತ ಇದು ಬಂದಾಗಬೇಕಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೈಕ್ರೋ ಫೈನಾನ್ಸು ಬರೀ ಕರ್ನಾಟಕ ಅಷ್ಟೆಲ್ಲ ಥ್ರೂಔಟ್ ಇಂಡಿಯಾ ಇದೆ. ಇದು ಭಾಳಷ್ಟಲ್ಲಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಭಾಳ ಜನರು ಇದ್ರ ಬಗ್ಗೆ ಕನ್ಸರ್ನ್ ತೋರಿಸಿದ್ರೆ ಮಾತನಾಡಿದ್ದಾರೆ. ಇದು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಇಂಡಿಯಾದಲ್ಲಿರ್ತಕ್ಕಂಥ